ಸ್ನೇಹಿತರೆ, ನಿಮಗಿದು ಗೊತ್ತಾ? ನಿಮ್ಮ ಸೊಂಟದ ಸುತ್ತಳತೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ನಿಮ್ಮ ಆಯುಷ್ ಕಡಿಮೆ ಆಗುತ್ತೆ. ಸೈನ್ಸ್ ಹೇಳುತ್ತೆ, ನಿಮ್ಮ ಸೊಂಟದ ಸುತ್ತಳತೆ ಜಾಸ್ತಿ ಆಗ್ತಾ ಆಗ್ತಾ ಅಂದ್ರೆ ಹೊಟ್ಟೆ ಭಾಗದ ಬೊಜ್ಜು ಜಾಸ್ತಿ ಆಗ್ತಾ ಹೋದಂತೆ ನಿಮ್ಮ ಆಯುಷ್ ಕಮ್ಮಿ ಆಗತ್ತೆ. ನಿಮ್ಮದ ದೇಹದ ತೂಕ 1 kg ಜಾಸ್ತಿ ಆದ್ರೆ ಮಂಡಿಗಳ ಮೇಲೆ 4 kg ವೆಯ್ಟು ಜಾಸ್ತಿ ಬೀಳುತ್ತೆ. ಹಾಗೂ ರಕ್ತ 7 km ಜಾಸ್ತಿ ಹರಿಬೇಕಾಗತ್ತೆ. ಅದರ ಅರ್ಥ ಹಾರ್ಟ್ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಬೀಳುತ್ತೆ. ಹಾಗೇನೆ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗುತ್ತೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ ಡಯಾಬಿಟಿಸ್ ಬರುವಂತ ಒಂದು ಸಂಭವ 20% ಜಾಸ್ತಿ ಆಗುತ್ತೆ. ಹೈಪರ್ ಟೆನ್ಷನ್ ಆಗೋ ಚಾನ್ಸಸ್ 2-3% ಜಾಸ್ತಿ ಆಗುತ್ತೆ. ನಿಮ್ಮ ಆಯಸ್ಸು 2 ತಿಂಗಳು ಫಾಸ್ಟ್ ಆಗಿ ಆಗೋಗುತ್ತೆ. ಸ್ನೇಹಿತರೆ, ತೂಕವನ್ನ ಅಥವಾ ಬೊಜ್ಜನ್ನ ಕಮ್ಮಿ ಮಾಡೋಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೋಬೇಕು. ಊಟವನ್ನ ಚೆನ್ನಾಗಿ ತಿನ್ಬೇಕು. ಎಷ್ಟು ಚೆನ್ನಾಗಿ ಜಗಿಬೇಕಂದ್ರೆ ಅದು ನೀವು ಆಹಾರ ಬಾಯಲ್ಲಿ ದ್ರವ ರೂಪಕ್ಕೆ ಬರಬೇಕು, ಅದನ್ನ ನೀವು ಕುಡಿಬೇಕು. ಅಷ್ಟು ಚೆನ್ನಾಗಿ ನೀವು ತಿಂದಾಗ ಆಹಾರ ಯಾವಾಗ ಲಾಲಾರಸದ ಜೊತೆ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗೂ ಜೀವಕೋಶಗಳಿಗೆ ಚೆನ್ನಾಗಿ ಅದು ಪೂರೈಕೆ ಆಗುತ್ತೆ. ಊಟಕ್ಕೆ ಮುಂಚೆ ಸ್ವಲ್ಪ ಆದರೂ ಸಲಾಡ್ ತಿನ್ನಿ, ಆಗ ಅದು ಚೆನ್ನಾಗಿ ಜೀರ್ಣ ಆಗೋದ್ರ ಜೊತೆಗೆ ನಿಮಗೆ ಆಹಾರ ಕೂಡ ಕಡಿಮೆ ಸೇವನೆ ನೀವು ಮಾಡ್ತೀರಾ. ಸ್ನೇಹಿತರೆ, ಬೊಜ್ಜನ್ನ ಕರಗಿಸ್ಕೊಳ್ಳಿ, ಆಯಸ್ಸನ್ನ ಹೆಚ್ಚು ಮಾಡ್ಕೊಳ್ಳಿ. ಈ ರೀತಿ ಟಿಪ್ಸ್ ನಿಮಗೆ ಫ್ರೀ ಆಗಿ ಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ತೂಕ ಕಮ್ಮಿ ಮಾಡ್ಕೊಳಕ್ಕೆ ಪರ್ಸನಲೈಸ್ ಪ್ಲಾನ್, ಪರ್ಸನಲೈಸ್ ಕೋಚಿಂಗ್ ಬೇಕಾದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ, ವಾಟ್ಸಪ್ ಸ್ಟೇಟಸ್ನಲ್ಲಿ ದಯವಿಟ್ಟು ಶೇರ್ ಮಾಡಿ.